ಹಾಯ್ ಫ್ರೆಂಡ್ಸ್, ಬೇಸಿಗೆ ರಜಾ ಬಂದಿದೆ. ಮಕ್ಕಳಿಗೆ ಐಸ್ ಕ್ರೀಮ್ ತಿನ್ನೋ ಆಸೆ ಅಂತೂ ಇದ್ದೇ ಇರುತ್ತಲ್ವಾ. ಈ ಮ್ಯಾಂಗೋ ಸೀಸನ್ ಅಲ್ಲಿ ನಾವು ಮನೆಯಲ್ಲೇ ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಯಾವುದೇ ಕ್ರೀಮ್ ಉಪಯೋಗಿಸಿಲ್ಲ, ಆರ್ಟಿಫಿಷಿಯಲ್ ಕಲರ್ ಉಪಯೋಗಿಸಿಲ್ಲ, ಹಾಗೆ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ನಾವು ಮನೆಯಲ್ಲೇ ಎಷ್ಟು ಸುಲಭವಾಗಿ ಐಸ್ ಕ್ರೀಮ್ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲೊಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಂಡು ಅದನ್ನು ಕಾಯ್ಲಿಕ್ಕೆ ಇಟ್ಬಿಡೋಣ. ಇಲ್ಲಿ ನಾನು ಆರೆಂಜ್ ಪ್ಯಾಕೆಟ್ ನಂದಿನಿ ಹಾಲನ್ನೇ ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಹಾಲಿದೆಯೋ ಅದನ್ನೇ ಉಪಯೋಗಿಸ್ಕೊಳ್ಳಿ. ನಂತರ ಒಂದು ಬೌಲ್ಗೆ ನಾನು ಒಂದು ಸೌಟಿನಷ್ಟು ಹಾಲನ್ನು ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ವೆನಿಲಾ ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿದ್ದೀನಿ. ನಂತರ ಸುಮಾರು ಅರ್ಧ ಕಪ್ನಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಮನೇಲೇ ಮಾಡ್ಕೊಳ್ತಾ ಇರೋದ್ರಿಂದ ಈ ಐಸ್ ಕ್ರೀಮ್ನ ನಾವು ಇನ್ನಷ್ಟು ನ್ಯೂಟ್ರಿಷಿಯಸ್ ಆಗಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಪ್ನಷ್ಟು ಮಖಾನ ಅಥವಾ ತಾವರೆ ಬೀಜಗಳನ್ನ ಒಂದು ಪ್ಯಾನ್ಗೆ ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಖಾನ ರೋಸ್ಟ್ ಆಗೋ ಅಷ್ಟೊತ್ತಿಗೆ ಈ ಕಡೆ ಒಂದು ಮಿಕ್ಸಿ ಜಾರ್ಗೆ 2 ಟೇಬಲ್ ಸ್ಪೂನ್ನಷ್ಟು ಬಾದಾಮಿ ಮತ್ತು 2 ಟೇಬಲ್ ಸ್ಪೂನ್ನಷ್ಟು ಗೋಡಂಬಿನ ಹಾಕಿ ಪುಡಿ ಮಾಡಿಟ್ಕೊಳ್ಳೋಣ. ಈ ಕಡೆ ಹಾಲು ಕುದಿ ಬಂದಿದೆ. ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಟಿರೋ ಅಂತ ಕಸ್ಟರ್ಡ್ ಮಿಶ್ರಣವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಇದರಿಂದ ಹಾಲು ಚೆನ್ನಾಗಿ ಗಟ್ಟಿ ಬರುತ್ತೆ. ಈ ಕಡೆ ಮಖಾನ ರೋಸ್ಟ್ ಆಗಿದೆ, ಅದನ್ನ ಆರೋದಕ್ಕೆ ಬಿಟ್ಬಿಡೋಣ. ಮಖಾನ ಆರದ ಮೇಲೆ ಅದನ್ನ ಗೋಡಂಬಿ ಹಾಗೂ ಬಾದಾಮಿಯ ಪುಡಿ ಜೊತೆಗೆ ಸೇರಿಸ್ಬಿಟ್ಟು 3 ಏಲಕ್ಕಿನೂ ಹಾಕಿ ಇದನ್ನ ನೈಸ್ ಆಗಿ ಪುಡಿ ಮಾಡಿಟ್ಕೊಳ್ಳೋಣ. ಈಗ ನಾವು ಈ ಹಾಲಿನ ಮಿಶ್ರಣಕ್ಕೆ 1/4 ಕಪ್ನಷ್ಟು ಸಕ್ಕರೆ ಮತ್ತೆ ಮಿಕ್ಸಿಯಲ್ಲಿರೋ ಪುಡಿನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಹಾಲು ಮತ್ತಷ್ಟು ಗಟ್ಟಿ ಬರೋ ತನಕ ಇದನ್ನ ನಾವು ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಸ್ವಲ್ಪ ಗಂಟಾಗಿದ್ರೂ ಪರವಾಗಿಲ್ಲ, ಯಾಕೆಂದ್ರೆ ನಾವಿದನ್ನ ಒಂದ್ಸಲ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಳ್ತಾ ಇದೀವಿ. ಅದು ಚೆನ್ನಾಗಿ ಗಟ್ಟಿ ಬಂದ್ಮೇಲೆ ನಾವು ಅದನ್ನ ಆರೋದಕ್ಕೆ ಇಟ್ಬಿಡೋಣ. ಈ ಕಡೆ ನಾನು ಮಾವಿನ ಹಣ್ಣನ್ನ ರಾತ್ರಿ ಪೂರ್ತಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಹೀಗ್ ಮಾಡೋದ್ರಿಂದ ಮಾವಿನ ಹಣ್ಣಿನ ಉಷ್ಣದ ಅಂಶ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ರಸ್ಪುರಿ ಮಾವಿನ ಹಣ್ಣು ಈ ಸೀಸನ್ ಅಂತ ಉಪಯೋಗಿಸ್ತಾ ಇದ್ದೀನಿ. ನೀವು ಯಾವುದೇ ಮಾವಿನ ಹಣ್ಣು ಬೇಕಾದ್ರೂ ಇದಕ್ಕೆ ಉಪಯೋಗಿಸ್ಕೋಬಹುದು. ಈ ಮಾವಿನ ಹಣ್ಣನ್ನ ಸಣ್ಣ ಹೋಳುಗಳಾಗಿ ಹಚ್ಕೊಂಡು ಅದರಲ್ಲಿ ಸ್ವಲ್ಪ ಮಾತ್ರ ನಾವು ಕಡೆಗೆ ಗಾರ್ನಿಷ್ ಮಾಡೋದಕ್ಕೆ ಅಂತ ತೆಗೆದಿಟ್ಕೊಳ್ಳೋಣ. ಇನ್ನು ಮಿಕ್ಕಿದ್ದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಈಗ ಹಾಲಿನ ಮಿಶ್ರಣ ಕೂಡ ಆರಿದೆ. ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮನೇಲೇ ತೆಗೆದಿಟ್ಟಂತಹ ಹಾಲಿನ ಕೆನೆ 1 ಟೇಬಲ್ ಸ್ಪೂನ್ ಅಷ್ಟು ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ 2 ರಿಂದ 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಆಗ ಐಸ್ ಕ್ರೀಮು ಇನ್ನೂ ಕ್ರೀಮಿಯಾಗಿ ಚೆನ್ನಾಗಾಗುತ್ತೆ. ಎಲ್ಲವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿಟ್ಕೊಳ್ಳೋಣ. ನೋಡಿ ಎಷ್ಟು ಕ್ರೀಮಿ ಆಗಿದೆ ಅಂತ. ಈಗ ಇದ್ರ ಮೇಲೆ ನಿಮಗಿಷ್ಟ ಆಗಿರೋ ಅಂತ ಡ್ರೈ ಫ್ರೂಟ್ಸು, ಕಟ್ ಮಾಡಿರೋ ಅಂತ ಮ್ಯಾಂಗೋ ಪೀಸಸ್ಸು ಮತ್ತೆ ಅದರ ಮೇಲೆ ಕೇಸರಿನ ಹಾಕಿ ಅಲಂಕರಿಸಿ. ಇದನ್ನ ನಂತರ ಒಂದು ಬಟರ್ ಪೇಪರ್ ಅಥವಾ ಒಂದು ಕ್ಲಿಂಗ್ ರ್ಯಾಪ್ ಇದ್ರೆ ಅಥವಾ ಅಲ್ಯೂಮಿನಿಯಂ ಫಾಯಿಲ್ ಇದ್ರೆ ಯಾವ್ದು ಬೇಕಾದ್ರೂ ಹಾಕಿ ಇದು ಚೆನ್ನಾಗಿ ಆ ಕ್ರೀಮ್ಗೆ ಟಚ್ ಆಗೋ ರೀತಿಯಲ್ಲಿ ಅದನ್ನ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಫ್ರೀಜರ್ನಲ್ಲಿ ಸುಮಾರು 10 ರಿಂದ 12 ಗಂಟೆ ಕಾಲ ಇಟ್ಟು ಬಿಡೋಣ. 10 ರಿಂದ 12 ಗಂಟೆ ಕಾಲ ಆದ್ಮೇಲೆ ಇದನ್ನು ಹೊರಗಡೆ ಇಟ್ಟು ಒಂದು 10 ನಿಮಿಷ ಆದ್ಮೇಲೆ ಸ್ಕೂಪ್ ಔಟ್ ಮಾಡಿದ್ರೆ ನಿಮ್ಮ ಪ್ರಿಸರ್ವೇಟಿವ್ ಇಲ್ಲದೆ ಇರೋಂಥ ಕ್ರೀಮಿ ನ್ಯೂಟ್ರಿಷಿಯಸ್ ಮ್ಯಾಂಗೋ ಐಸ್ ಕ್ರೀಮ್ ಸಿದ್ಧವಾಗಿದೆ. ಇದು ಎಷ್ಟು ಟೇಸ್ಟಿ ಆಗಿದೆ ಅಂತಂದ್ರೆ ನೀವು ಖಂಡಿತ ಇದನ್ನ ಪದೇ ಪದೇ ಮಾಡ್ಕೊಂಡು ತಿಂತೀರಾ. ನಮ್ಮನೇಲಂತೂ ಇದು ಒಂದೇ ದಿವಸಕ್ಕೆ ಖಾಲಿ ಆಗೋಯ್ತು. ರೆಸಿಪಿ ಇಷ್ಟ ಆಗಿದ್ರೆ ಕಾಮೆಂಟ್ ನಲ್ಲಿ ತಿಳಿಸಿ, ಹಾಗೆ ಲೈಕ್ ಮಾಡಿ. ಮತ್ತೆ ಸಿಗೋಣ.